ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನಾನ ಎಂಬುದು ನಾನಲ್ಲ ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂಥನ ಮಾಡೋಣಂತ. ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ನಾರಾಯಣ ಪರಬ್ರಹ್ಮ ಸದಾಶಿವ ನೀ ಎನಿಸುವ ಗುಣ ನಾನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಸಾಧನೆಯೊಳಗೆ ಈ ಪದ್ಯಕ್ಕೆ ಬಹಳ ವಿಶಿಷ್ಟವಾದಂಥ ಒಂದು ಸ್ಥಾನ ಐತಿ. ಈ ಪದ್ಯದೊಳಗೆ ಬರುವ ಸಾಧನಾ ಮಾರ್ಗಕ್ಕೆ ನೇತಿ ಮಾರ್ಗ ಅಂತೇಳಿ ಕರೀತಾರೆ. ನೇತಿ ಅಂತಕ್ಕಂಥದ್ದು ಸಂಸ್ಕೃತದ ಪದ. ನ ಪ್ಲಸ್ ಇತಿ ಈಜ್ವಲ್ ಟು ನೇತಿ. ಅಂದ್ರೆ ಇದು ಅಲ್ಲ, ಯಾವುದು ತೋರಿ ಅಡಗತೈತೋ, ನಿರಂತರವಾಗಿ ಬದಲಾವಣೆಯನ್ನು ಹೊಂದತೈತೋ, ಕ್ಷಣಿಕವಾದದು ಯಾವುದೈತಿ ಅದು ನಾನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸದ್ಗುರು ಸಿದ್ಧಾರೂಢರು ದೇಶ ಸಂಚಾರದೊಳಗಿದ್ದಾಗ ಆನೆಗುಂದಿ ರಾಜನಿಗೆ ಈ ಒಂದು ಉಪದೇಶವನ್ನು ಅವರು ಕೂಡ ಮಾಡಿದ್ದನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ, ನೇತಿ ನೇತಿ ನೇತೀತಿ ಶೇಷಿತಂ ಯತ್ ಪರಮಂ ಪದಂ ನಿರಾಕರ್ತು ಮಶ್ಯಕತ್ವಾತ್ ತದಮಿತಿ ಸುಖಿ ಭವ ಅಂತ ಹೇಳ್ತಾರೆ. ಅಂದ್ರೆ ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಹೀಗೆ ತನಗೆ ಎದುರಿಟ್ಟು ತೋರುವಂಥ ಪ್ರತಿಯೊಂದನ್ನು ನಿರಾಕರಿಸುತ್ತಾ ಕಡೆಗೆ ನಿರಾಕರಿಸಲಿಕ್ಕೆ ಬಾರದಿರುವ ಯಾವ ಪರಮಪದ ಉಳಿಯುವುದೋ ಆ ಉಳಿಮೆಯೇ ನಾನೆಂತ ತಿಳಿದು ಸುಖಿಯಾಗು. ಅದುವೇ ಭ್ರಾಂತಿ ಇಲ್ಲದ ಅನಂತ ಸಚ್ಚಿತ್ ಸುಖ ಸ್ವರೂಪವು. ಅದುವೇ ನಿನ್ನ ಆತ್ಮ ಸ್ವರೂಪವಾಗಿರುವುದು. ಅದುವೇ ನಾನೆಂದು ನಿರ್ಧರಿಸಿ ತಿಳಿದುಕೋ ಅಂತೇಳಿ ಸದ್ಗುರು ಸಿದ್ಧಾರೂಢರು ಆ ಆನೆಗುಂದಿಯ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಹಂಗೆ ಮುಂದಿನ ನುಡಿಯೊಳಗೆ ನರದೇಹವಿದು ನಾನಲ್ಲ, ಜರೆ ಮರಣಾದಿಯು ನಾನಲ್ಲ, ವರವೈಭವ ಸಂಸಾರ ಸವಿಸುಖ ಮೆರೆವ ನಾಯಕನು ನಾನಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ನರದೇಹವನ್ನು ಧರಿಸಿಕೊಂಡು ಬಂದಂಥ ನಾವು ಏನಿದೇವಲ್ಲ, ಈ ಶರೀರ ನಾವಲ್ಲ. ಅಲ್ಲ, ಹುಟ್ಟು ಸಾವುಗಳೇನದಾವಲ್ಲ ಈ ಶರೀರಕ್ಕೆ, ಅಂಥ ಹುಟ್ಟು ಸಾವುಗಳು ನಾನಲ್ಲ. ಅಲ್ಲಿಂದ ಅತಿ ವೈಭವದಿಂದ ಈ ಒಂದು ಸಂಸಾರದೊಳಗೆ ಸವಿಸುಖವನ್ನು ಉಂಡು ಮೆರೆಯುವಂಥ ನಾಯಕನೂ ನಾನಲ್ಲ. ಅಂದ್ರೆ ಈ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಆತ್ಮನ ನೀನದಿ, ಇನ್ನು ಸಂಸಾರಿನೂ ಅಲ್ಲ, ಈ ನರದೇಹವೂ ನೀನಲ್ಲ, ನಿನಗೆ ಜನನ ಮರಣಾದಿಗಳೂ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಧ್ಯಾನಿಸುತ್ತಾ ಸದಾ ಕಾಲದಲ್ಲಿಯೂ ಅಬಾಧಿತವಾಗಿರುವ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ರೂಪವಾದ ಶಿವಸ್ವರೂಪಿಯೇ ನಾನು ಅಂತೇಳಿ ಧ್ಯಾನಿಸುವಂಥ ಮಾರ್ಗಕ್ಕೆ ನೇತಿ ಮಾರ್ಗ ಅಂತೇಳಿ ಹೇಳ್ತಾರೆ. ಇನ್ನು ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶಂಕರಾಚಾರ್ಯರ ಪ್ರಸಿದ್ಧವಾದಂಥ ಪದ್ಯ ಮನೋಬುದ್ಧ್ಯಂಕಾರ ಚಿತ್ತಾನಿ ನಾಹಂ ಎಂಬ ಪದ್ಯದ ಸಾರರೂಪವೇ ಸಂತ ಶಿಶುನಾಳ ಶರೀಫ್ ಸಾಹೇಬರ ಈ ಪದ್ಯ ಅಂತೇಳಿ ನಾವು ಇಲ್ಲೇ ಹೇಳ್ಬೋದು. ಇನ್ನು ಮುಂದಿನ ನುಡಿಯೊಳಗೆ ಓದು ವೇದವು ನಾನಲ್ಲ, ನಾದಬಿಂದು ಕಳೆ ನಾನಲ್ಲ, ಬೋಧಿಸುತ್ತಿಹ ಗುರು ಶಿಷ್ಯ ರೂಪಗಳು ಈ ಧರೆಯೊಳಗೆ ನಾನಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಓದು ಅಂದ್ರೆ ವಿದ್ಯೆಯನ್ನು ಕಲಿಯೋದಾಗಲಿ, ವೇದವನ್ನು ಓದೋದಾಗಲಿ, ನಾದಬಿಂದು ಕಳೆತೀತವಾಗಲಿ ಅಥವಾ ಬೋಧಿಸುವಂಥ ಗುರು ಶಿಷ್ಯ ರೂಪಗಳೇನದಾವು ಆ ರೂಪಗಳು ಕೂಡ ನೀನಲ್ಲ, ನೀನು ಪರಮ ಪವಿತ್ರವಾಗಿರ್ತಕ್ಕಂಥ ಶಿವಸ್ವರೂಪಿನ ನೀನದಿ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ನುಡಿಯೊಳಗೆ ಮಾತಾಪಿತ ಸುತ ನಾನಲ್ಲ, ನೀತಿಯ ಕಥೆಗಳು ನಾನಲ್ಲ, ಜಾತಿ ಗೋತ್ರಗಳು ನಾನಲ್ಲ, ಬಹು ಪ್ರೀತಿಯ ಸತಿಸುತ ನಾನಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಂದೆ ತಾಯಿ ಆಗಲಿ
ಅಥವಾ ಮಕ್ಕಳಾಗಲಿ ಇದು ಯಾವುದೂ ನಾನಲ್ಲ. ನೀತಿ ಕಥೆಗಳು ಕೂಡ ನಾನಲ್ಲ. ಇದು ಯಾವುದೂ ನನಗೆ ಸಂಬಂಧಪಟ್ಟಿದ್ದಲ್ಲ. ಯಾವುದಕ್ಕೆ? ಆತ್ಮಕ್ಕೆ. ಜಾತಿ ಗೋತ್ರಗಳು ನಾನಲ್ಲ. ಬಹು ಪ್ರೀತಿಯ ಸತಿಸುತ ನಾನಲ್ಲ. ಅಂತಂದ್ರೆ ಈ ಒಂದು ಮಾನವ ಜನ್ಮಕ್ಕೆ ಬಂದ ಮೇಲೆ ನಾ ಇಂಥ ಧರ್ಮದವ, ಇಂಥ ಜಾತಿಯವ, ಇಂಥ ಗೋತ್ರದವ ಅಂತೇನು ನಾವು ಇಲ್ಲೇ ಕುಲಾದಿಗಳನ್ನು ಹಿಡ್ಕೊಂಡು ಅದರ ಜೊತೆಗೆ ಸಂಸಾರದಲ್ಲಿ ಕೂಡುವಂಥ ವ್ಯಾಮೋಹಕ್ಕೆ ಒಳಗಾಗುವಂಥ ಸತಿಸುತರು ಕೂಡ ನಾನಲ್ಲ. ಅಂದ್ರೆ ನಮ್ಮ ಆತ್ಮಕ್ಕೆ ಇವು ಸಂಬಂಧಪಟ್ಟಿದ್ದಲ್ಲ. ಇವು ಎಲ್ಲ ಸಂಬಂಧಗಳು ಈ ನಮ್ಮ ಶರೀರಕ್ಕೆ, ಈ ದೇಹಕ್ಕೆ ಸಂಬಂಧಪಟ್ಟದ್ದವು ಆಗ್ಯಾವ. ಆದ್ರೆ ನಿರಂತರವಾಗಿ ಇರುವಂಥ, ಶಾಶ್ವತವಾಗಿರುವಂಥ ಆತ್ಮನಿಗೆ ಇವು ಯಾವೂ ಸಂಬಂಧಿಸಿದ್ದಲ್ಲ. ಅದಕ್ಕೆ ಇವು ಯಾವೂ ನಾನಲ್ಲ ಅಂತೇಳಿ ಹೇಳ್ತಾರೆ. ಮುಂದೆ ಕೊನೆ ನುಡಿಯೊಳಗೆ, ನಾನಾ ರೂಪವು ನಾನಲ್ಲ, ನಾ ಶಿಶುನಾಳ ದೇಶನ ಬಿಡಲಿಲ್ಲ, ನಾನಳಿಯದೆ ನಾ ತಿಳಿಯಲಾರದು, ನಾ ಎನಿಸುವ ಗುಣ ನಾನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಈ ಪ್ರಕೃತಿಯೊಳಗೆ, ಈ ಸೃಷ್ಟಿಯೊಳಗೆ ನಾನಾ ರೂಪಗಳನ್ನು ನಾವು ನೋಡ್ತೀವಲ್ಲ, ಆ ಯಾವ ರೂಪಗಳು ನಾನಲ್ಲ. ಈ ದೇಹ ಅಂತಕ್ಕಂಥ ರೂಪ ಕೂಡ ನಾನಲ್ಲ. ಆದ್ರೂ ನಾನು ಶಿಶುನಾಳ ದೇಶನನ್ನು ಅಂದ್ರೆ ಆ ಪರಮಾತ್ಮನನ್ನು ಬಿಡಲಿಲ್ಲ. ನಾನು ಅಂತಕ್ಕಂಥದ್ದು ಅಳಿಯದನ. ಅಂದ್ರೆ ಇದು ನಂದು, ಇದನ್ನು ನಾನೇ ಗಳಿಸಿದ್ದು, ಇದನ್ನು ನಾನೇ ಕಟ್ಟಿಸಿದಂಥ ಮನೆ, ಇವರು ನನ್ನವರು, ಇವರು ಬೇರೆಯವರು, ನನ್ನಿಂದ ಇದೆಲ್ಲ ಆಗೈತಿ, ನನ್ನದು ಅಂತಕ್ಕಂಥದ್ದು ಮಮಕಾರ ಮತ್ತು ಅಹಂಕಾರಗಳನ್ನು ತೊರೆದ, ಇವ್ಯಾವೂ ನೀನಲ್ಲ, ಇವನ್ನೆಲ್ಲ ತೊರೆದಕಾರ ಆ ಪರಮಾತ್ಮನನ್ನು ಬಿಡಕ್ಕೆ ಹೋಗಬೇಡ. ಅದಕ್ಕೆ ಆ ಪರಮಾತ್ಮ ನಿನಗೆ ದೊರಿಬೇಕಾದ್ರೆ, ಆ ಪರಮಾತ್ಮನ ಸ್ವರೂಪ ನಿನಗೆ ದರ್ಶನ ಕೊಡಬೇಕಾದ್ರೆ, ನಾನು ಅಂತಕ್ಕಂಥದ್ದನ್ನು ಅಳೆದ ನೀನು ಮುಂದುವರೆದದ್ದಾದ್ರೆ ನಿನಗೆ ಆ ಪರಮಾತ್ಮನ ಒಂದು ದರ್ಶನ, ಸಾಕ್ಷಾತ್ಕಾರ ಆಕ್ಕತಿ ಅಂತೇಳಿ ಹೇಳ್ತಾರೆ. ಸಾಧಕ ಆದಂಥವ ಕೇವಲ ಮಾತಿನ ಬ್ರಹ್ಮವನ್ನು ನುಡಿಯುತ್ತಾ ಕಾಲ ಕಳೆಯದೆ ವಾಸ್ತವಿಕ ನೆಲೆಯಲ್ಲಿ ಅಹಂಕಾರವನ್ನು ನಿರಸನ ಮಾಡಿಕೊಳ್ಬೇಕು. ಅದಕ್ಕೆ ಸತ್ಸಂಗ, ಸನ್ನಡತೆ, ಕಿಂಕರತೆ ವೃತ್ತಿಯನ್ನು ಅಳವಡಿಸ್ಕೊಳ್ಬೇಕು. ಅದನ್ನು ಈ ಒಂದು ಶರೀಫ್ ಸಾಹೇಬರು ಕೊನೆ ನುಡಿಯೊಳಗೆ ಮಾರ್ಮಿಕವಾಗಿ ಹೇಳ್ಯಾರ. ಏನು ಅಂತಂದ್ರೆ, ತೋರುವ ಯಾವ ರೂಪವೂ ನಾನಲ್ಲ, ನಾನು ಆ ಪರಮಾತ್ಮನ ಮಾರ್ಗವನ್ನು ಬಿಡಲಿಲ್ಲ, ನಾನೆಂಬ ಅಹಂಕಾರ ಅಳಿಯದೆ ತಾನಾಗುವುದು ಸಾಧ್ಯವಿಲ್ಲ. ಅಂದ್ರೆ ನಾನು ಅಂತಕ್ಕಂಥದ್ದನ್ನು, ನನ್ನದು ಅಂತಕ್ಕಂಥದ್ದನ್ನು ನಾವು ತ್ಯಾಗ ಮಾಡಿ ಆ ಪರಮಾತ್ಮನನ್ನು ಒಲಿಸ್ಕೊಂಡಾಗ ಮಾತ್ರ ನಮಗೆ ಈ ನಾನು ಅಂತಕ್ಕಂಥ ಒಂದು ಅಹಂ ಹೋಗ್ತೈತಿ. ಆವಾಗ ನಾ ಹೋಗಿ ನೀ ಹಾಕಿ ನಾವು ಆ ಸಚ್ಚಿದಾನಂದ ಸ್ವರೂಪವೇ ಹಾಕ್ತೀವಿ ಅಂತೇಳಿ ಈ ಪದ್ಯದೊಳಗೆ ಹೇಳ್ಯಾರ. ಇನ್ನು ಮುಂದಿನ ಪದ್ಯದೊಳಗೆ ಗುಡಿಗುಡಿಯ ಸೇದಿ ನೋಡು ಅಂತ ಹೇಳ್ತಾರೆ. ಗುಡುಗುಡಿಯ ಸೇದಿ ನೋಡು, ಒಡಲೊಳಗಿನ ರೋಗ ತೆಗೆದು ಈಡ್ಯಾಡು ಅಂತ ಹೇಳ್ತಾರೆ. ಅಂದ್ರೆ ಗುಡುಗುಡಿ ಅಂದ್ರೆ ಹಿಂದೆ ಶರೀಫ್ ಸಾಹೇಬರು ಇದ್ದಂಥ ಕಾಲದೊಳಗೆ ತಂಬಾಕ ಬತ್ತಿಯನ್ನು ಮಾಡಿ ಸೇದುತ್ತಿದ್ದರು. ಆ ಒಂದು ಪದ್ಯವನ್ನು, ಆ ಒಂದು ಗುಡಿಗುಡಿಯನ್ನು ಈ ಶರೀರಕ್ಕೆ ಸಂಬಂಧಪಟ್ಟ ಅವರು ಇಲ್ಲಿ ಹಾಡ್ಯಾರ. ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನದಿನವೂ ಮೋಹ ಎಂಬೋ ಭಂಗಿಯ ಕೊಚ್ಚಿ ನೆನವೆಂಬ ಚಿಲುಮೆಯ ಹಚ್ಚಿ ಬುದ್ಧಿ ಎನ್ನುವಂಥ ಕೆಂಡವ ಮೇಲೆ ಮುಚ್ಚಿ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಅಂತಕ್ಕಂಥ ಸಂಚಿ ಅಂದ್ರೆ ಚೀಲ. ಈ ಮನಸ್ಸು ಅಂತಕ್ಕಂಥ ಚೀಲವನ್ನು ಬಿಚ್ಚಿ ದಿನಾಲೂ ನಾವೇನೋ ನಾನು ನನ್ನದು ಅಂತಕ್ಕಂಥ ಒಂದು ಮೋಹ ಏನೈತಲ್ಲ, ವಸ್ತುಗಳ ಮೇಲಿನ ಮೋಹ, ಆಮೇಲೆ ಹೆಂಡರ ಮಕ್ಕಳ ಮೇಲಿನ ಮೋಹ, ಆಸ್ತಿ ಸಂಪತ್ತಿನ ಮೇಲಿರ್ತಕ್ಕಂಥ ಮೋಹ ಅಂತಕ್ಕಂಥ ಭಂಗಿಯನ್ನು ಕೊಚ್ಚಿ ಅಂದ್ರೆ ಅಪಿಮಣ್ಣ ತಿಕ್ಕಿ ಅದನ್ನು ನೆನವೆಂಬ ಚಿಲುಮೆಯ ಒಳಗೆ ಹಾಕಿ
ಆ ಬತ್ತಿ ಏನದಲ್ಲ ಚಿಲುಮೆ ಏನದಲ್ಲ ಅಂಥ ಒಂದು ಚಿಲುಮೆಯೊಳಗೆ ಈ ಮೋಹ ಅಂತಕ್ಕಂಥ ಒಂದು ಏನು ಭಂಗಿ ನಶೆ ಏನದಲ್ಲ ಇದನ್ನು ಆ ಚಿಲುಮೆಯೊಳಗೆ ಹಾಕಿ ಅದಕ್ಕೆ ಅದರ ಮ್ಯಾಲ ಆ ಚಿಲುಮೆ ಮ್ಯಾಲ ಬುದ್ಧಿ ಅಂತಕ್ಕಂಥ ಕೆಂಡವನ್ನು ಅಂದ್ರೆ ಬೆಂಕಿಯನ್ನು ಅದರ ಮೇಲೆ ಮುಚ್ಚಿಡಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಬುರುಡಿ ಎಂಬುದು ಶರೀರ ಇದ ಅರಿತು ಸುಕೃತ ಕೆಟ್ಟು ಕೊಳವೆಯಾಕಾರ ಹೊರ ಶಿಶುನಾಳನೆಂಬೋ ನೀರ ತುಂಬಿ ಅರಿವೆಂಬ ಅರವಿಯ ಹಚ್ಚೋ ಮೋಜುಗಾರ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರ ಅಂತಕ್ಕಂಥದ್ದು ಒಂದು ಬುರುಡಿ ಅಂದ್ರೆ ಸುಳ್ಳ, ಇದು ತೋರುವಂಥ ಶರೀರ ಏನೈತಲ್ಲ ಇದು ಸುಳ್ಳದ ಮಿಥ್ಯದ. ಇದನ್ನು ತಿಳ್ಕೊಂಡ ಒಳ್ಳೆಯ ಮಾರ್ಗದೊಳಗೆ ನಡೆದ ಈ ಕೊಳವೆ ಆಕಾರದೊಳಗಿದ್ದಂಥ ಈ ಶರೀರದೊಳಗೆ ಈ ಏನು ಮಾಡಪ್ಪ ಅಂತಂದ್ರೆ ಶಿಶುನಾಳ ದೀಶ ಅಂತಕ್ಕಂಥ ನೀರ ಅಂದ್ರೆ ಇದು ಒಂದು ಬ್ರಾಹ್ಮಿ ಮುಹೂರ್ತದೊಳಗೆ ಸಿಂಧಿ ಗಿಡದಿಂದ ತೆಗಿತಕ್ಕಂಥ ಒಂದು ದ್ರವ. ಈ ದ್ರವಕ್ಕೆ ನೀರ ಅಂತ ಹೇಳ್ತಾರೆ. ಇಂಥ ಯಾವ ನೀರ ಅಂತ ಅವ್ರು ಹೇಳ್ಯಾರು ಅಂತಂದ್ರೆ ಶಿಶುನಾಳ ದೀಶ ಅಂತಕ್ಕಂಥದ್ದು ಆ ಪರಮಾತ್ಮ ಅಂತಕ್ಕಂಥ ನೀರವನ್ನು ತುಂಬಿ ಇದರೊಳಗೆ ಆ ಚಿಲುಮೆಯೊಳಗೆ ತುಂಬಿ ಅದಕ್ಕೆ ಅರಿವು ಅಂತಕ್ಕಂಥ ಅರಿವಿಯ ಹೊಚ್ಚು ಅಂತೇಳ್ಯಾರ. ಅರಿವು ಅಂತಂದ್ರೆ ಈ ತಿಳುವಳಿಕೆಯನ್ನು ಸುಜ್ಞಾನ ಅಂತಕ್ಕಂಥ ಒಂದು ಅರಿವಿಯನ್ನು ಆ ಚಿಲುಮೆಗೆ ಹೊಚ್ಚು ಅಂತೇಳಿ ಹೇಳ್ಯಾರ. ಇನ್ನು ಮೂರನೇ ನುಡಿಯೊಳಗೆ ಶುದ್ಧ ಜ್ಞಾನ ಮೇಲೇರಿ ದಾರಿದ್ರ್ಯ ದೇಹವು ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ ಎಳೆದು ವರ ಸಿದ್ಧ ಶಿಶುನಾಳಧೀಶನ ತೋರುವುದು ಅಂತ ಹೇಳ್ತಾರೆ. ಆವಾಗ ಇಷ್ಟೆಲ್ಲ ಈ ಶರೀರವನ್ನು ನಾವು ಚಿಲುಮೆಯನ್ನಾಗಿ ಮಾಡಿಕೊಂಡ ಈ ಶರೀರದೊಳಗೆ ನಾವು ತುಂಬಿಕೊಂಡಿರ್ತಕ್ಕಂಥ ಮಾಯಾಮೋಹವನ್ನು ಕೊಚ್ಚಿ ಅದನ್ನು ಹೊರಗೆ ಹಾಕಿ ಅದನ್ನು ಚಿಲುಮೆಯೊಳಗೆ ತುಂಬಿ ಅದನ್ನು ನಾವು ಏನು ಮಾಡಬೇಕು, ಒಂದು ಚಿಲುಮೆ ಅದ ಒಂದು ಕೊಳವೆ ಆಕಾರದೊಳಗಿರ್ತಕ್ಕಂಥ ಈ ಶರೀರದೊಳಗಿರ್ತಕ್ಕಂಥ ದೋಷವನ್ನೆಲ್ಲ ಅರಿಷಡ್ವರ್ಗಗಳನ್ನೆಲ್ಲ ದೂರ ಮಾಡಿ ನಾವು ಸತ್ಸಂಗದೊಳಗೆ ಸೇರಿಕೊಂಡಾಗ ನಮಗೆ ಶುದ್ಧ ಜ್ಞಾನ ಅಂತಕ್ಕಂಥದ್ದು ಮೇಲೇರಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮರಂಧ್ರದೊಳಗೆ ಹೋಗಿ ಶುದ್ಧ ಜ್ಞಾನ ಅಂತಕ್ಕಂಥದ್ದು ಬ್ರಹ್ಮರಂಧ್ರಕ್ಕೆ ಏರ್ತೀವಿ ಅಂತಂದ್ರೆ ಈ ದಾರಿದ್ರ್ಯ ಅಂತಕ್ಕಂಥ ಈ ದೇಹ ಏನೈತಲ್ಲ ಈ ದೇಹ ಅಂತಕ್ಕಂಥದ್ದು ಸುಟ್ಟು ಹೊಗೆ ರೂಪದೊಳಗೆ ಹಾರಿ ಹೊಕ್ಕತಿ. ಆವಾಗ ಅಂಥ ಒಂದು ದೇಹದ ಒಂದು ಕಾಳಜಿಯನ್ನು ಬಿಟ್ಟ ದೇಹದ ಒಂದು ಮೋಹವನ್ನು ವ್ಯಾಮೋಹವನ್ನು ಬಿಟ್ಟ ಯಾರೋ ಶುದ್ಧ ಜ್ಞಾನದಿಂದ ಬುದ್ಧಿವಂತರಾಗ್ತಾರೋ ಅಂಥ ಬುದ್ಧಿವಂತರನ್ನು ಎಳೆದು ಆ ವರ ಸಿದ್ಧ ಶಿಶುನಾಳಧೀಶ ಅಂದ್ರೆ ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸ್ತೈತಿ. ಅದು ಅಂಥ ಒಬ್ಬ ಸುಜ್ಞಾನಿಗೆ ಪರಮಾತ್ಮನ ಒಂದು ಸ್ವರೂಪವನ್ನು ಅರುವನ್ನು ತಿಳಿಸಿಕೊಡ್ತೈತಿ ಅಂತ ಹೇಳುವಲ್ಲಿಗೆ ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ. ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.